ಸತ್ಯವನ್ನು ನುಡಿಯುವುದೇ ಶೀಲ, ಸತ್ಯದಲ್ಲಿ ನಡೆಯುವುದೇ ಶೀಲ. ಪತಿಪಾದ ಸೇವೆಯೇ ಶೀಲ. ಓಹೋ, ಏನು ದಿವ್ಯಾ ಮೇಡಮ್ನವರು ಮನೆ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದೀರಾ? ನಿನ್ಗೇನು ಪ್ರಾಬ್ಲಮ್? ನನಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಆಶ್ಚರ್ಯ. ನಿನಗೆ ನಾನು ಏನೇ ಮಾಡಿದ್ರು ಆಶ್ಚರ್ಯ, ನಿನ್ನ ಮೊಮ್ಮಗಳು ಏನೂ ಮಾಡಿಲ್ಲ ಅಂದ್ರೂ ಆಶ್ಚರ್ಯ ಅಲ್ವಾ? ಹೋಗೆ, ಅವಳಿಂದನೇ ಮನೆ ನಡೀತಾ ಇರೋದು. ಇದನ್ನ ಕೇಳಿ ಕೇಳಿ ಸಾಕಾಗೋಯ್ತು. ಹೌದಮ್ಮ, ಸತ್ಯ ಹೇಳೋಕ್ಕೂ ಕೇಳೋಕ್ಕೂ ಬಹಳ ಕಷ್ಟ. ನೀನು ನಿನ್ನ ಸತ್ಯ ಕರ್ಮ. ದಿವ್ಯಾ, ಆಮ ಇಲ್ಲೇ ಇದ್ದೀನಿ. ಅಲ್ವೇ ಅಳಿಂದ್ರಿಗೆ ಫೋನ್ ಮಾಡಿ ತಾಳಿ ಮಾಡೋ ಹಾಕೋ ಶಾಸ್ತ್ರ ಯಾವತ್ತು ಇಟ್ಕೋತಾರೆ ಕೇಳು ಅಂತ ಹೇಳಿದ್ನಲ್ಲ, ಕೇಳಿದ್ಯಾ? ಅಯ್ಯಯ್ಯೋ, ಗಡಿಬಿಡಿಲಿ ಮರ್ತ್ಬಿಟ್ನಮ್ಮ, ಆಮೇಲೆ ಮಾಡಿ ಕೇಳ್ತೀನಿ ಬಿಡು. ಓ, ನಿನ್ನ ಮದುವೆ ಕೆಲಸಗಳನ್ನು ಮರೆಯುವಂಥ ಗಡಿಬಿಡಿ ನಿನಗೇನೆ? ಇಂಥ ವಿಷಯ ಎಲ್ಲ ಮರಿತಾರೇನೆ? ಈಗೇನಕ್ಕೆ ಇಬ್ರು ರೇಗಾಡ್ತಿದ್ರಾ? ಫೋನ್ ತಾನೇ ಮಾಡಬೇಕು, ಮಾಡಿ ವಿಚಾರಿಸ್ತೀನಿ. ಇರು, ಬೇಡ ಬಿಡು, ಅವರೇ ಫೋನ್ ಮಾಡಿದ್ರು. ನಿನ್ನ ಅಳಿಯ ಫೋನ್ ಮಾಡಿದ್ರಾ? ಅಲ್ಲ, ನಿಮ್ಮ ಅತ್ತೆ ಫೋನ್ ಮಾಡಿದ್ರು. ನಾಳೆ ತುಂಬ ಒಳ್ಳೆ ದಿನ ಅಂತೆ, ಅದಕ್ಕೆ ನಾಳೆ ತಾಳಿ ಮಾಡಿ ಹಾಕೋ ಶಾಸ್ತ್ರನ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ನಾಳೆನಾ? ಹೌದು, ನಾಳೆನೇ. ನೋಡು, ಲಕ್ಷಣವಾಗಿ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡು. ನಾಳೆನೆ ಅಂದ್ರೆ ಹೆಂಗಮ್ಮ? ನಾಳಿದ್ದು ಆಚೆ ನಾಳಿದ್ದು ಇಟ್ಕೊಳಕ್ ಹೇಳ್ಬೇಕು ತಾನೆ, ನೀನ್ ಯಾಕೆ ಒಪ್ಕೊಂಡೆ? ಯಾಕೆ? ನಾಳೆ ಒಳ್ಳೆ ದಿನ ಅಂತ ಹೇಳಿದ್ರಲ್ಲ. ಏನಮ್ಮ ನೀನು, ಈಗಿನ ಕಾಲದಲ್ಲಿ ತಾಳಿ ಕಟ್ಟೋದಕ್ಕೆ ವಾರ ದಿನ ನೋಡಲ್ಲ, ಅಂಥದ್ರಲ್ಲಿ ತಾಳಿ ಮಾಡಿ ಹಾಕೋದಕ್ಕೆ ವಾರ ದಿನ ಎಲ್ಲ ನೋಡ್ಕೊಂಡು ಕೂತ್ಕೋತೀರಾ? ಏನಾಗಿದೆ ನಿಮ್ಗೆ? ನೋಡು, ನೀನು ಹೀಗೆಲ್ಲ ಮಾತಾಡಬೇಡ, ಅದು ಅವ್ರ ಮನೆ ಸಂಪ್ರದಾಯ ಅಂತ ಕಣೆ. ಏ, ನೀನು ಅವ್ರ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೆಯಾ? ಅವ್ರ ಸಂಪ್ರದಾಯನೆಲ್ಲ ನೀನು ಕಲ್ತ್ಕೋಬೇಕು. ಮೊದಲು ಅವ್ರಿಗೆ ಹೊಂದ್ಕೊಂಡು ಹೋಗೋದನ್ನು ಕಲಿ. ಯಾಕೆ? ಅವ್ರು ನನಗೆ ಹೊಂದ್ಕೊಂಡು ಹೋದ್ರೆ ಆಗಲ್ವಾ? ತಲೆ ಹರಟೆ ಸಾಕು, ನಾಳೆ ಕಾಲೇಜಿಗೆ ರಜೆ ಹಾಕಿ ರೆಡಿ ಆಗು ಅಷ್ಟೇ. ಜಾನಕಿ, ಅವರು 20 ತೊಲೆ ಬಂಗಾರ ಕೇಳಿದ್ರು. ದುಡ್ಡು ವ್ಯವಸ್ಥೆ ಆಗಿದ್ರೆ ನಾಳೆನೇ ಅವ್ರಿಗೆ ಕೊಟ್ಬಿಡು. ನಿಮ್ಮ ಅಕ್ಕ ಬಾವ ನಮ್ಮ ಮನೆಗೆ ಬಂದಿದ್ರು. ಅವ್ರು ಬಂದಿದ್ದ ವಿಷಯ? ಈ ಮದ್ವೆ ನಡಿಬೇಕು ಅಂದ್ರೆ 20 ತೊಲೆ ಬಂಗಾರ ಹಾಕ್ಬೇಕು ಅಂತ ಹೇಳಿದ್ರು. ನಿಮ್ಮ ಮನೆಗೆ ಹೋಗಿ ಹೇಳಿ, ಇದನ್ನೆಲ್ಲ ನಾನೇ ಕೊಡ್ತೀನಿ. ದಿವ್ಯಾ ಪುಟ್ಟಿ, ಅಳೇಂದ್ರ ಜೊತೆ ಮಾತಾಡ್ತೇನೆ. ಅಕ್ಕ ಹೇಳ್ದಷ್ಟು ಚಿನ್ನನ ಅರೇಂಜ್ ಮಾಡು, ಆಗ್ಲಾದ್ರೂ ಒಂದು ಗೌರವ ಇರುತ್ತೆ ಅಂದ್ರು. ದುಡ್ಡು ನನ್ನ ಕೈಲಿ ಕೊಡ್ತಾರೆ, ಅದನ್ನ ನಾನು ಇಟ್ಕೋಬಹುದು ಅನ್ಕೊಂಡು ಹೇಳಿದ್ರೆ ಇವ್ರು ಅವ್ರಿಗೆ ಕೊಡ್ತೀನಿ ಅಂತಿದಾರಲ್ಲ. ಕೊಡು ಅಂದ್ರೆ ನೀವು ಬರಲ್ವಾ? ಅಯ್ಯೋ ಹೋಗ್ರಮ್ಮ, ನೀವೇ ಹೋಗಿ ಕೊಟ್ಬಿಟ್ಟು ಬನ್ನಿ. ಅದೆಲ್ಲ ಆಗಲ್ಲ ಅತ್ತೆ, ನೀವು ಬರಲೇಬೇಕು. ಸತ್ಯ ಹೇಳ್ದಾಗೆ ಅವಳ ಹೆಸರಲ್ಲಿ ಇಟ್ಟಿದ್ದ ದುಡ್ಡನ್ನ ನಾನು ಸತ್ಯ ಹೋಗಿ ಡ್ರಾ ಮಾಡ್ಕೊಂಡು ತಂದ್ವಿ ಅತ್ತೆ. ನಾಳೆ ಅವ್ರಿಗೆ ಆ ದುಡ್ಡು ಕೊಟ್ಟರೆ ಆಯಿತು. ಹೇಗೂ ಆಚಾರ ಹತ್ರ ಹೋಗ್ತಿದ್ದೀವಲ್ಲ, ಅಲ್ಲೇ ಒಡವೆ ಮಾಡ್ಸೋಕ್ಕಾಗಿದ್ರಾಯ್ತು ಬಿಡಿ. ನಮ್ಮ ಸತ್ಯನ ಮದುವೆನ ಆ ದೇವ್ರಿಗೆ ಹೇಗೋ ನಡೆಸ್ತಾನೆ. ನಾಳೆನೇ ಅವ್ರಿಗೆ ದುಡ್ಡು ಕೊಟ್ಬಿಡು. ಅಮ್ಮ, ಆ ದುಡ್ಡನ್ನ ನನಗೆ ಕೊಡು, ನಾಳೆ ನಾನೇ ಅವ್ರ ಕೈಲಿ ಕೊಡ್ತೀನಿ. ಬೇಡಮ್ಮ ತಾಯಿ, ಇಂಥ ಕೊಟ್ಟು ತಗೊಳ್ಳೋ ವಿಚಾರಗಳು ಮನಸ್ತಾಪಕ್ಕೆ ದಾರಿ ಮಾಡಿಕೊಡುತ್ತೆ. ಅದರಲ್ಲೂ ಈ ಮದುವೆ ವಿಚಾರದಲ್ಲಿ ಬೆನ್ನ ಹಿಂದೆ ಏನೇನೋ ನಡೀತಾ ಇದೆ. ಯಾಕೆ? ಅವ್ರ ಅಕ್ಕ ಬಂದು ಮಾತಾಡಿದ್ದು ನೋಡಿದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ನೇರವಾಗಿ ಎಲ್ರಿಗೂ ಕಾಣ ಹಾಗೆ ದುಡ್ಡು ಕೊಟ್ಬಿಡು. ನೀವು ಹೇಳೋದು ಸರಿನೇ. ನಾಳೆ ದಿನ ದಿವ್ಯಾ ಆ ಮನೆ ಸೊಸೆಯಾಗಿ ಹೋಗೋಳು. ಅವಳು ಈ ವಿಷಯದಲ್ಲಿ ತಲೆ ಹಾಕಿ ನಿಷ್ಠುರ ಆಗೋದು ಬೇಡ ಅಲ್ವೇನೆ? ನೀನು ಆರಾಮಾಗಿ ಇದ್ಬಿಡು. ಆರಾಮಾಗಿರೋದಾ? ಚಿನ್ನದ ಮುಳ್ಳನ್ನ ತಲೆಗೆ ಚುಚ್ಚಿ ಆರಾಮಾಗಿ ಮಲ್ಕೊಂತಿದ್ಯಲ್ಲ, ಯಾಕೆ ಟೆನ್ಷನ್ ಎಲ್ಲ ನನಗೆ ಬರ್ತಿದೆ? ಹಲೋ ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ದುಡ್ಡು ತಾವೇ ಕೊಡಬೇಕಾ? ರೆಡಿಯಾಗಿ ನಗ್ನಗ್ತಾ ಹೋಗಿ ಬರ್ತೀನಿ ಅಂತ ಹೇಳು. ದೊಡ್ಡ ವಿಚಾರ ಎಲ್ಲ ನಿನ್ಗೆ ಯಾಕೆ? ಆಗ್ತೀನಿ. ಮದ್ವೆ ಆಗೋ ತನಕ ನೀವು ಹೇಳ್ದಂಗೆ ಕೇಳ್ಬೇಕಲ್ವಾ? ಕೇಳ್ತೀನಿ. ಯಾಕಂಗೆ ರೇಗ್ತಾ ಇದ್ದಾಳೆ? ಅಲ್ಲ, ಇವಳು ಹೇಳಿದ್ಲು ಅಂತ ಸತ್ತಿನ ಮದುವೆಗೆ ಇಟ್ಟಿದ್ದ ದುಡ್ಡನ್ನು ತೆಗೆದು ಅವಳು ತಾನೇ ಕೊಡ್ತಾ ಇದ್ವಿ. ಅದಕ್ಕೆ ಸಂತೋಷ ಪಡೋದು ಬಿಟ್ಟು ಇವಳು ಯಾಕೆ ಹಿಂಗೆ ರೇಗ್ತಾ ಇದ್ದಾಳೆ? ಅವಳಿಗೇನು ಟೆನ್ಷನ್ನೋ ಏನೋ. ಅವಳ ಬುದ್ಧಿ ಗೊತ್ತಲ್ವ ನಿಮಗೆ, ಯಾಕೆ ತಲೆ ಕೆಡ್ಸ್ಕೊತೀರಾ? ಅವಳ ಬುದ್ಧಿ ಗೊತ್ತಿರೋದಕ್ಕೆ ನನ್ನ ತಲೆಯಲ್ಲಿ ಏನೇನೋ ಓಡ್ತಾ ಇರೋದು. ಅಣ್ಣ,
ನಮ್ಮವನು ತಾಳಿ ಮಾಡಿಸೋ ಶಾಸ್ತ್ರಕ್ಕೆ ರೆಡಿ ಆಗ್ತಾ ಇದ್ದಾನ ಅಥವಾ ತಾಳಿ ಕಟ್ಟೋ ಶಾಸ್ತ್ರಕ್ಕೆ ರೆಡಿ ಆಗ್ತಾ ಇದ್ದಾನ ನನಗೆ ಗೊತ್ತಾಗ್ತಾ ಇಲ್ಲ. ಶೆಟ್ಟಿ ಸಿಂಗಾರ ಆಗೋತ್ತಿಗೆ ಪಟ್ನ ಹಾಳಾಯಿತು ಅಂತಾರಲ್ಲ, ಹಾಗೆ ಮನೆ ಹೆಣ್ಣುಮಕ್ಕಳೆಲ್ಲ ರೆಡಿ ಆದರೂ ಇವನು ರೂಮಿಂದ ಈಚೆಗೆ ಬರಲೇ ಇಲ್ಲ. ದೊಡ್ಡಪ್ಪ ಪೂಜೆಗೆ ಅದಕ್ಕೇನು ಬರ್ತಿದ್ದಾರಲ್ವಾ, ಅದಕ್ಕೆ ಅಣ್ಣ ಅದಕ್ಕೆ ಮೀಟ್ ಮಾಡಬೇಕಾದ್ರೆ ಹೀಗೆ ರೆಡಿ ಆಗೋದು. ಅವಳನ್ನ 1 ಗಂಟೆ ಮೀಟ್ ಮಾಡೋದಕ್ಕೆ ಇವನು 2 ಗಂಟೆ ಕನ್ನಡಿ ಮುಂದೆ ನಿಂತಿರ್ತಾನೆ. ಓಕೆ, ನಾನು ರೆಡಿ, ಪೂಜೆಗೆ ನಾನು ರೆಡಿ. ಸುಹಾಸ್, ಇವಾಗ ನಿಮ್ಮನ್ನ ಯಾರು ಕರೆದಿದ್ದು? ಅಲ್ಲ ಡಾರ್ಲಿಂಗು, ಮನೆಯವರೆಲ್ಲ ಪೂಜೆಗೆ ಹೋಗೋಣ ಅಂತ ಹೇಳಿದರು. ನಾನು ಈ ಮನೆಯವ್ರು ತಾನೇ, ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಅಪ್ಪ ಸುಹಾಸ್, ತಾಳಿ ಮಾಡಿಸೋ ಶಾಸ್ತ್ರಕ್ಕೆ ಮನೆ ಹೆಣ್ಮಕ್ಳು ಹೋದ್ರೆ ಸಾಕಪ್ಪ. ನೀನಲ್ಲಿ ಬಂದು ಏನು ಮಾಡ್ತೀಯಾ? ಮತ್ತೆ ದೊಡ್ಡ ಮಾವ ಕಾರ್ತಿಕು ಎಲ್ಲರೂ ಹೋಗ್ತಿದ್ದಾರೆ. ಅಣ್ಣ ಮನೆ ಹಿರಿಯೋನು ಹೋಗಲೇಬೇಕು, ಕಾರ್ತಿಕ ಮದುವೆಗೊಂಡು ಹೋಗಲೇಬೇಕು. ನಾನೇ ಕತೆ ಹೇಳಿ ತಪ್ಪಿಸ್ಕೊತಾ ಇದ್ದೀನಿ. ಮಧ್ಯೆ ನಿಂದೇನು ಚಿನ್ನ ಕೆಲಸ ಅಲ್ಲಿ? ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಾಗೆ ಅಂತ. ನಾನು ರೆಡಿ. ಓಹೋ, ಎಲ್ಲರೂ ರೆಡಿ ಆಗಿಬಿಟ್ಟಿದ್ದೀರಾ? ನನಗೆ ವೆಲ್ಕಮ್ ಮಾಡೋಕ್ಕೆ ಕಾಯಿ ತರೋ ಥರ ಇದೆ. ಹೌದಪ್ಪ, ನೀನೊಬ್ಬ ಬಾಕಿ ಇದ್ದೆ. ನಿನಗೋಸ್ಕರನೇ ನಾವೆಲ್ಲ ಕೂತಿದ್ದೀವಿ ಕಾಯ್ಕೊಂಡು. ಬಾಲ ಬಂದಿಲ್ಲ ನೋಡು ನಿನಗೆ. ಒಳ್ಳೆ ವೆಲ್ಕಮ್, ಇದು ಬೇಕಿತ್ತ ನನಗೆ. ಅಲ್ಲ ಚಿಕ್ಕ ಮಾವ, ಮತ್ತೆ ಇವ್ರು ಹೋಗ್ತಿರೋದು? ಒಂದು ಕಾರಲ್ಲಿ ಇವರೆಲ್ಲ ಹೋಗ್ತಾರೆ, ಇನ್ನೊಂದು ಕಾರಲ್ಲಿ ಮದುವೆಗೊಂಡು ಹೋಗ್ತಾ ಇದ್ದಾನೆ. ಅವನು ಒಬ್ಬನೇ ಇರೋದ್ರಿಂದ ಅವನ ಜೊತೆ ಇವನು ಹೋಗ್ತಾನೆ. ನನಗೆ ಹೇಗೂ ಡ್ರೈವರ್ ಬಂದಿಲ್ಲ, ನೀನು ನನ್ನ ಆಫೀಸಿಗೆ ಡ್ರಾಪ್ ಮಾಡು. ಮಂಗ ಮಂಜ ಅದೇ ಕರೆಕ್ಟಾಗಿ ಹೇಳಿದ್ರಿ. ಮಂಜ, ನಿನ್ನ ಬಾಮೈನ ರೆಡಿ ಆಗೋದಕ್ಕೆ ಪ್ರಾರಂಭ ಮಾಡಿ 1 ಗಂಟೆ ಆಯ್ತು. ಇಲ್ಲಿವರೆಗೂ ಅವನು ಬರೋ ಯಾವುದೇ ಸುಳಿವು ಕಾಣ್ತಾ ಇಲ್ಲ. ತಾವು ಹೋಗ್ಬಿಟ್ಟು ಅವನು ಇಲ್ಲಿ ಬರೋ ವ್ಯವಸ್ಥೆ ಮಾಡ್ತೀರಾ? ಇದೋ ವಿಷಯ, ನಾನೆಲ್ಲ ಮೇಂಟೈನ್ ಮಾಡ್ತೀನಿ. ಈಗ ಹೋಗಿ ಆಗ ಬಂದೆ. ನಿನ್ನ ಗುಂಗಲ್ಲಿ ಮರೆತು ಹೋದೆ ಬಾಮೇದ. ಲೋ ಬಾಮೇದ, ಇನ್ನೂ ರೆಡಿ ಆಗ್ತಾ ಇದೆಯೇನೋ? ಅಲ್ಲ, ಅಲ್ಲಿ ಮನೆ ಹೆಣ್ಮಕ್ಳೆಲ್ಲ ರೆಡಿಯಾಗಿ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಮಿರರ್ಗೆ ಗಮ್ ಹಾಕೊಂಡು ನಿಂತಿದ್ಯಾ. ನೀನು ಹಿಂಗೆ ಇದ್ರೆ ಆ ಮಿರರ್ಗೆ ಬೇಜಾರಾಗ್ಬಿಟ್ಟು ತಳ್ಬಿಡುತ್ತೆ ಅಷ್ಟೇ. ಇವಾಗ ಬರ್ತೀಯ ಬರಲ್ವಾ? ಲೋ ಬಾಮೈದ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲಿ ಹೋದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನೇ. ಅದು ಅಲ್ಲದೆ ದಿವ್ಯಾ ಸಿಗ್ತಾ ಇದ್ದಾಳೆ ಅಂದರೆ ಇಷ್ಟು ಮಾತ್ರ ಸ್ಪೆಷಲ್ ಆಗಿ ರೆಡಿ ಆಗೋದು ಬೇಡವಾ? ಸ್ಪೆಷಲ್ ಆಗಿ ರೆಡಿ ಆಗಬೇಕು ನಿಜ. ಹಂಗ ಅನ್ಬಿಟ್ಟು ಫಂಕ್ಷನ್ ಮುಗಿದ್ಮೇಲೆ ಹೋಗಕ್ಕಾಗತ್ತಾ? ಲೋ ಸುಮ್ಮನಿರ, ಅಪ್ಶಕ್ನ ನೋಡಿಬೇಡ. ಸತ್ಯ, ಇಷ್ಟೊತ್ತು ನಾನು ಹೇಳಿದ ಅಪ್ಶಕ್ನ ಅಲ್ಲ, ಈ ಕಾಲ್ ಬರ್ತಿರೋದು. ಕಾಲ್ ರಿಸೀವ್ ಮಾಡಿ ಮಾತಾಡು, ಇಲ್ಲಾಂದ್ರೆ ಅಕ್ಕ ಬಂದು ಇಲ್ಲೇ ಬಂದ್ಬಿಡ್ತಾಳೆ. ಹಂಗಂತ್ಯಾ?